ಸ್ನೇಹಿತರೆ, ಜಗತ್ತಲ್ಲಿ ಎಷ್ಟೋ ಕಾಲೇಜ್ಗಳಿವೆ, ಅಲ್ಲಿ ಫೀಸ್ ಕಟ್ತೀರಾ, ಡಿಗ್ರಿ ಪಡಿತೀರಾ, ಆಮೇಲೆ ಒಳ್ಳೆ ಕೆಲಸ ಹುಡ್ಕೊಂಡು ಹೋಗಬೇಕು. ಆದರೆ ನಾವಿವತ್ತು ಹೇಳ್ತಾ ಇರೋ ಜಾಗ ಇದೆಯಲ್ಲ, ಅದು ಟೋಟಲಿ ಡಿಫ್ರೆಂಟ್. ಇಲ್ಲಿ ನಿಮ್ಮ ಮಕ್ಕಳಿಗೆ ದುಡ್ಡು ಕೊಟ್ಟು ಸೀಟ್ ತೊಗೊಳಕ್ಕಾಗಲ್ಲ, ಎಷ್ಟು ದುಡ್ಡಿದ್ರೂ ಕೂಡ. ಇಲ್ಲಿಗೆ ಹೋಗಬೇಕು ಅಂದರೆ ಎದೆಯಲ್ಲಿ ಗುಂಡಿಗೆ ಇರಬೇಕು, ನರಗಳಲ್ಲಿ ದೇಶಭಕ್ತಿ ಹರಿತಿರಬೇಕು. ಆದರೆ ಎಲ್ಲ ಫ್ರೀ, ಆಮೇಲೆ ಜಾಬು ಗ್ಯಾರಂಟಿ. ಯಾಕಂದರೆ ಇದು ಸಾಧಾರಣ ಕಾಲೇಜ್ ಅಲ್ಲ, ಇದು ಫ್ಯಾಕ್ಟರಿ ಆಫ್ ಹೀರೋಸ್. ಇವತ್ತಿಗೆ ಸರಿಯಾಗಿ 77 ವರ್ಷಗಳ ಹಿಂದೆ, ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಶುರುವಾದ ಒಂದು ಪವರ್ಫುಲ್ ಸಂಸ್ಥೆ ಇದು. ಪುಣೆ ಹತ್ತಿರ ಇರೋ ಖಡಕ್ವಾಸ್ಲಾ, ಆ ಊರಿನ ಹೆಸರು ಕೇಳಿದ್ರೇನೆ ಸಾಕು ಶತ್ರುಗಳ ಎದೆ ನಡುಗು ಹೋಗುತ್ತೆ. ಅದೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರೋ ಜಾಗ. ಒಬ್ಬ 17-18 ವರ್ಷದ ಹುಡುಗ, ಅಮ್ಮನ ಕೈತುತ್ತು ತಿನ್ಕೊಂಡು ಆರಾಮಾಗಿರೋ ಕೂಸು ಇಲ್ಲಿಗೆ ಹೋದ್ರೆ ಸಾಕು, ಹೊರಗೆ ಬರುವಾಗ ಒಂದು ವಾರ್ ಮಷೀನ್ ಆಗಿ ಬರ್ತಾನೆ, ಶಿಸ್ತಿನ ಸಿಪಾಯಿಯಾಗಿ ಬರ್ತಾನೆ. ಬರೀ ಭೂಸೇನೆ ಅಲ್ಲ, ಆಕಾಶದಲ್ಲಿ ಹಾರೋ ಏರ್ಫೋರ್ಸ್, ಸಮುದ್ರ ಆಳುವ ನೇವಿ, ಹೀಗೆ 3 ಪಡೆಗಳಿಗೆ ಆಫೀಸರ್ಗಳನ್ನು ಒಟ್ಟಿಗೆ ತಯಾರು ಮಾಡೋ ಪ್ರಪಂಚದ ಮೊತ್ತ ಮೊದಲ ಅಕಾಡೆಮಿ ನಮ್ಮ NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು NDAಗೆ 77 ವರ್ಷ ತುಂಬಿರೋ ಟೈಮ್ನಲ್ಲಿ ಏನಿದು NDA? ಒಬ್ಬ ಸಾಮಾನ್ಯ ಹುಡುಗ ಅಲ್ಲಿಗೆ ಹೋಗೋದು ಹೇಗೆ, ಸೇರೋದು ಹೇಗೆ, ಅಲ್ಲಿನ ಟ್ರೈನಿಂಗ್ ಎಷ್ಟು ಕಷ್ಟ ಇರುತ್ತೆ, ನರಕನ ಅಥವಾ ಸ್ವರ್ಗನ? 2026ರಲ್ಲಿ ಇಲ್ಲಿಗೆ ಸೇರಬೇಕು ಅಂದರೆ ಏನೆಲ್ಲ ರೂಲ್ಸ್ ಇದೆ, ಎಲ್ಲವನ್ನ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಇದು ಬರೀ ಮಾಹಿತಿ ಅಲ್ಲ, ಪ್ರತಿಯೊಬ್ಬ ಭಾರತೀಯರಿಗೂ ಒಂದು ಎಮೋಷನ್. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಮಹಾಯುದ್ಧ ಕಲಿಸಿದ ಪಾಠ. ಎಸ್ ಸ್ನೇಹಿತರೆ, ಮೊದಲಿಗೆ ಏನಿದು NDA, ಇದು ಯಾಕೆ ಸ್ಪೆಷಲ್ ಅಂತ ಅರ್ಥ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆರ್ಮಿಗೆ, ನೇವಿಗೆ, ಏರ್ಫೋರ್ಸ್ಗೆ ಅಂತ ಬೇರೆ ಬೇರೆ ಅಕಾಡೆಮಿಗಳಿದಾವೆ. ಆದ್ರೆ NDA ಸ್ವಲ್ಪ ಡಿಫ್ರೆಂಟ್. ಇದು ಜಗತ್ತಿನ ಮೊದಲ ಟ್ರೈ ಸರ್ವಿಸ್ ಅಕಾಡೆಮಿ. ಅಂದ್ರೆ ಜಲ, ಸ್ಥಳ, ಆಕಾಶ 3 ಪಡೆಯ ಆಫೀಸರ್ಸ್ ಒಂದೇ ಕ್ಲಾಸ್ ರೂಮ್ ನಲ್ಲಿ ಕೂತು ಪಾಠ ಕೇಳಬಹುದು, ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಬೆಳಿತಾರೆ. ಇಂಥ ಒಂದು ಐಡಿಯಾ ಯಾಕೆ ಬಂತು ಗೊತ್ತಾ? ಇದರ ಹಿಂದಿರೋದು 2ನೇ ಮಹಾಯುದ್ಧ ಕಲಿಸಿದ ಪಾಠ. ಆಗ ಏನಾಗ್ತಿತ್ತು ಅಂದರೆ, ಆರ್ಮಿಯವರು ನೆಲದ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ, ಅವರಿಗೆ ಸಪೋರ್ಟ್ ಕೊಡಬೇಕಾದ ಏರ್ಫೋರ್ಸ್ ಪೈಲಟ್ಗಳಿಗೆ ಇವರ ಪ್ಲಾನ್ ಗೊತ್ತಿರ್ತಾ ಇರಲಿಲ್ಲ. ನೇವಿ ಮತ್ತು ಆರ್ಮಿ ನಡುವೆ ಕೋಆರ್ಡಿನೇಷನ್ ಇರ್ತಾ ಇರಲಿಲ್ಲ. ನಮ್ಮಲ್ಲೇ ಬಾಂಡಿಂಗ್ ಇಲ್ಲ ಅಂದರೆ ಶತ್ರುಗಳನ್ನು ಸೋಲಿಸೋದು ಹೇಗೆ ಅನ್ನೋ ಪ್ರಶ್ನೆ ಬಂತು. ಆಗ ಬ್ರಿಟಿಷ್ ಮತ್ತು ಭಾರತೀಯ ಅಧಿಕಾರಿಗಳು ಡಿಸೈಡ್ ಮಾಡಿದ್ರು, ಯುದ್ಧ ಭೂಮಿಯಲ್ಲಿ ಇವರು ದೋಸ್ತಿ ಮಾಡ್ಕೊಳ್ಳೋದಲ್ಲ, ಇವರು ಆಫೀಸರ್ ಆಗೋ ಮುಂಚೆನೆ, ಇವರು ಗಡ್ಡಾಮಿಸೆ ಬೆಳೆಯೋ ಮುಂಚೆನೆ ಇವ್ರನ್ನ ಒಂದೇ ಕಡೆ ಹಾಕಿ ಟ್ರೈನಿಂಗ್ ಕೊಡಬೇಕು ಅಂತ. ಆಗ ಇವರ ರಕ್ತದಲ್ಲೇ ಆ ಬಾಂಡಿಂಗ್ ಬೆರೆತು ಹೋಗುತ್ತೆ ಅಂತ. ಆಗ ಹುಟ್ಟಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸುಡಾನ್ ಬ್ಲಾಕ್ ರಕ್ತದಲ್ಲಿ ಬರದ ಇತಿಹಾಸ. ನೀವು ಇಂಟರ್ನೆಟ್ನಲ್ಲಿ NDA ಫೋಟೋ ಹೊಡೆದ್ರೆ ಸಾಕು, ಒಂದು ಕೆಂಪು ಬಣ್ಣದ ಗುಮ್ಮಟ ಇರೋ ಬಿಲ್ಡಿಂಗ್ ಬರುತ್ತೆ. ಅದನ್ನು ನೋಡಿದ್ರೇ ಮೈ ಜುಮ್ಮನ್ನತ್ತೆ. ಇದನ್ನು ಸುಡಾನ್ ಬ್ಲಾಕ್ ಅಂತ ಕರೀತಾರೆ. ಆದರೆ ತಡೀರಿ, ನಮ್ಮ ದೇಶದ ಡಿಫೆನ್ಸ್ ಅಕಾಡೆಮಿಗೆ ಆಫ್ರಿಕಾದ ರಾಷ್ಟ್ರ ಸುಡಾನ್ ಹೆಸರು ಎಲ್ಲಿಂದ ಬಂತು? ಇದರ ಹಿಂದಿರೋ ಸ್ಟೋರಿ ರೋಚಕವಾಗಿದೆ. 2ನೇ ಮಹಾಯುದ್ಧದ ಟೈಮ್ನಲ್ಲಿ ನಮ್ಮ ಭಾರತದ ಸೈನಿಕರು ಸುಡಾನ್ಗೆ ಹೋಗಿ ಅಲ್ಲಿನ ಜನರ ರಕ್ಷಣೆಗಾಗಿ ಹೋರಾಡಿದ್ರು. ನಮ್ಮವರ ಪರಾಕ್ರಮ ನೋಡಿ ಸುಡಾನ್ ರಾಷ್ಟ್ರದವರು ಬೆರಗಾದ್ರು. ಯುದ್ಧ ಮುಗಿದ ಮೇಲೆ ಸುಡಾನ್ ಸರ್ಕಾರ ಭಾರತದ ಸೈನಿಕರಿಗೆ ಗೌರವವಾಗಿ ಒಂದು ದೊಡ್ಡ ಮೊತ್ತದ ಹಣವನ್ನು ಉಡುಗೊರೆಯಾಗಿ ಕೊಡ್ತು. ಆ ಹಣದಲ್ಲೇ ಈ ಭವ್ಯವಾದ NDA ಕಟ್ಟಡವನ್ನು ಕಟ್ಟಿರೋದು. ಅಂದರೆ ಆ ಬಿಲ್ಡಿಂಗ್ನ ಪ್ರತಿಯೊಂದು ಇಟ್ಟಿಗೆನಲ್ಲೂ ಕೂಡ ನಮ್ಮ ಹಿರಿಯರ ತ್ಯಾಗ ಮತ್ತು ರಕ್ತದ ಕಥೆ ಇದೆ. ಇಲ್ಲಿನ ಮತ್ತೊಂದು ಸ್ಪೆಷಾಲಿಟಿ ಏನು ಅಂದರೆ ಲೊಕೇಶನ್. ಪುಣೆ ಹತ್ತಿರ ಇರೋ ಖಡಕ್ವಾಸ್ಲಾ. ಒಂದು ಕಡೆ ಸಹ್ಯಾದ್ರಿ ಬೆಟ್ಟಗಳು, ಮತ್ತೊಂದು ಕಡೆ ದೊಡ್ಡ ಕೆರೆ. ಯಾಕೆ ಈ ಜಾಗ? ಸಿಂಪಲ್. ಆರ್ಮಿಗೆ ಟ್ರೈನಿಂಗ್ ಕೊಡೋಕೆ ಬೆಟ್ಟ ಗುಡ್ಡ ಬೇಕು, ನೇವಿ ಅವರಿಗೆ ನೀರು ಬೇಕು, ಏರ್ಫೋರ್ಸ್ ಅವರಿಗೆ ಓಪನ್ ಸ್ಕೈ ಬೇಕು. ಈ 3 ಒಂದೇ ಕಡೆ ಇರೋ ಜಾಗ ಇದೊಂದೇ ಸಿಕ್ಕಿದ್ದು ಆವಾಗ ಬೆಸ್ಟ್ ಅಂತ. ಒಳ್ಳೆ ಹವಾಮಾನ ಕೂಡ. ಇಲ್ಲಿನ ಲಂಚ್ನ ಎಂಬ್ಲೆಮ್ ನೋಡಿದ್ರು ಕೂಡ ಅಷ್ಟೇ. ಕತ್ತಿ, ಹಡಗಿನ ಆಂಕರ್ ಮತ್ತು ಹದ್ದು 3 ಇದೆ. ಕೆಳಗೆ ಬರೆದಿದೆ ಸೇವಾ ಪರಮೋ ಧರ್ಮ, ಸರ್ವಿಸ್ ಬಿಫೋರ್ ಸೆಲ್ಫ್. ಅಂದರೆ ನನ್ನ ಪ್ರಾಣಕ್ಕಿಂತ ನನ್ನ ದೇಶದ ಸೇವೆಯೇ ಮುಖ್ಯ ಅಂತ. ಇದು ಬರೀ ಸ್ಲೋಗನ್ ಅಲ್ಲ ಸ್ನೇಹಿತರೆ, ಇಲ್ಲಿನ ಪ್ರತಿಯೊಬ್ಬ ಕ್ಯಾಡೆಟ್ನ ಉಸಿರು ಇದು. ಇದು ನಮ್ಮ ದೇಶದ ವೀರರ ಸ್ಟೋರಿ. ಆದರೆ ನಮ್ಮ ದೇಶದ ದೈವಿಕ ಸಂಸ್ಕೃತಿ ನೋಡೋ ಆಸೆ ನಮಗಿದ್ರೆ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್, ಗಯಾ, ಬೋಧ್ ಗಯಾ ದರ್ಶನ 7 ಸೈನ್ಸ್ ಟೂರಿಸಂನವರ ಅದ್ಭುತ ಪ್ಯಾಕೇಜ್. ಡೀಟೇಲ್ಸ್ ಇಲ್ಲದೆ ಆಸಕ್ತರು ಬುಕ್ ಮಾಡಿ, ಕಾಲ್ ಮಾಡಿ. ಮಿಷನ್ ಖಡಕ್ವಾಸ್ಲಾ ಎಂಟ್ರಿ ಹೇಗೆ? ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೋ ಅಥವಾ ನಿಮ್ಮ ಮನೇಲಿರೋ ಮಕ್ಕಳಿಗೋ ಕಳಿಸ್ಬೇಕು ಅನ್ನೋ ಆಸೆ ಬಂದಿರುತ್ತಲ್ವಾ? ಹಾಗಿದ್ರೆ ಪ್ರೊಸೀಜರ್ ಏನು? 2026ರ ಲೇಟೆಸ್ಟ್ ರೂಲ್ಸ್ ಏನಿದೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ವಯಸ್ಸು. ಇಲ್ಲಿ ಮೀಸೆ ಬಂದ ಮೇಲೆ ಸೇರಕ್ಕಾಗಲ್ಲ, ಇದು ಯಂಗ್ ಬ್ಲಡ್ಗೆ ಮಾತ್ರ. ಇನ್ನು ಆಗಷ್ಟೇ ಚಿಗುರ್ತಾ ಇರೋ ಎಳೆ ಚಿಗುರುಗಳಿಗೆ ಇದು.
ನಿಮ್ಮ ವಯಸ್ಸು 16.5 ವರ್ಷದಿಂದ 19.5 ವರ್ಷದ ಒಳಗಿರಬೇಕು. 12ನೇ ಕ್ಲಾಸ್ ಓದ್ತಿರೋರು ಅಥವಾ ಪಾಸ್ ಆದವರು ಇದಕ್ಕೆ ಅಪ್ಲೈ ಮಾಡಬಹುದು. ಇಲ್ಲಿ 2 ದಾರಿ ಇದೆ. ಒಂದು, ನೀವು ಆರ್ಮಿಗೆ ಹೋಗಬೇಕು ಅಂದರೆ 12ನಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ತೊಗೊಂಡಿದ್ರು ನಡೆಯುತ್ತೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲರೂ ಎಲಿಜಿಬಲ್. ಆದರೆ ಏರ್ ಫೋರ್ಸ್ ಅಥವಾ ನೇವಿಗೆ ಹೋಗಬೇಕು ಅಂದರೆ PUCನಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಓದಿರಲೇಬೇಕು. ಎಕ್ಸಾಮ್ ಹೇಗಿರುತ್ತೆ? ವರ್ಷಕ್ಕೆ 2 ಸಲ UPSC ಎಕ್ಸಾಮ್ ನಡೆಸುತ್ತೆ. ಇದು UPSC ಎಕ್ಸಾಮ್. ಒಟ್ಟು 900 ಮಾರ್ಕ್ಸ್. ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಒಂದು ಹಂತ ಮಾತ್ರ. ಅಸಲಿ ಆಟ ಆಮೇಲೆ ಶುರುವಾಗುತ್ತೆ. ಅದೇ SSB ಇಂಟರ್ವ್ಯೂ. ಸ್ನೇಹಿತರೆ, ಇದು ಜಗತ್ತಲ್ಲೇ ಅತ್ಯಂತ ಕಷ್ಟದ ಇಂಟರ್ವ್ಯೂ ಅಂತ ಹೇಳ್ತಾರೆ. ಇದು ಬರೋಬ್ಬರಿ 5 ದಿನ ನಡೆಯುತ್ತೆ. ಇಲ್ಲಿ ನಿಮ್ಮ ನಾಲೆಜ್ ಚೆಕ್ ಮಾಡೋದು ಮಾತ್ರ, ನಿಮ್ಮ ಪರ್ಸನಾಲಿಟಿ ಚೆಕ್ ಮಾಡ್ತಾರೆ. ಡೇ 1 ಸ್ಕ್ರೀನಿಂಗ್, ಇಲ್ಲಿ 1/2 ಜನ ಮನೆ ಕಳಿಸಲಾಗುತ್ತೆ. ಡೇ 2 ಸೈಕಾಲಜಿ, ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಟೆಸ್ಟ್ ಮಾಡಲಾಗುತ್ತೆ. ಡೇ 3 ಆ್ಯಂಡ್ 4 GTO ಟಾಸ್ಕ್ಸ್. ಇದು ಸಖತ್ ಇಂಟ್ರೆಸ್ಟಿಂಗ್. ಸ್ನೇಕ್ ರೇಸ್, ಗೋಡೆ ಹಾರೋದು, ಗ್ರೂಪ್ ಪ್ಲಾನಿಂಗ್ ಎಲ್ಲ ಇರುತ್ತೆ. ಒಬ್ಬ ಲೀಡರ್ ಆಗೋ ಕ್ವಾಲಿಟಿ ಇದೆಯಾ ಅಂತ ಚೆಕ್ ಮಾಡಲಾಗುತ್ತೆ. ಡೇ 5 ಕಾನ್ಫರೆನ್ಸ್. ಫೈನಲ್ ರಿಸಲ್ಟ್. ಸೆಲೆಕ್ಟ್ ಆದರೆ ಓಕೆ, ಇಲ್ಲ ಅಂದರೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅಷ್ಟು ಹಂತ ಹೋದ್ಮೇಲೂ ಕೂಡ ವಾಪಸ್ ಮನೆಗೆ ಬರಬೇಕಾಗತ್ತೆ. ಇನ್ನು ಫಿಸಿಕಲ್ ವಿಚಾರಕ್ಕೆ ಬಂದರೆ, ಗಂಡು ಮಕ್ಕಳಿಗೆ ಹೈಟ್ ಮಿನಿಮಮ್ 157 ಸೆಂಟಿಮೀಟರ್ ಇರಬೇಕು. ಹೆಣ್ಣು ಮಕ್ಕಳಿಗೆ 152 ಸೆಂಟಿಮೀಟರ್ ಇರಬೇಕು. ಕಣ್ಣು ಕೂಡ ಶಾರ್ಪ್ ಇರಬೇಕು. ಬಾಯ್ಸ್ ಟು ಮೆನ್, ಇದು ನರಕಾನ ಸ್ವರ್ಗಾನ. ಒಮ್ಮೆ ಸೆಲೆಕ್ಟ್ ಆಗಿ ಒಳಗೆ ಹೋದ್ರೆ ಆಮೇಲೆ ಲೈಫ್ ಹೇಗಿರುತ್ತೆ? ಒಂದೇ ಮಾತಾರ ಹೇಳಬೇಕು ಅಂದರೆ ರಗಡ್. ಒಳಗೆ ಹೋದ ತಕ್ಷಣ ಫಸ್ಟ್ ಆಗೋದೇನು ಗೊತ್ತಾ? ನಿಮ್ಮ ಸುಂದರವಾದ ಕೂದಲಿಗೆ ಕತ್ತರಿ. ಅದನ್ನ ಕಟೋರ ಕಟ್ ಅಂತಾರೆ. ಕನ್ನಡದಲ್ಲಿ ಮುಖ ನೋಡಿದ್ರೆ ನಿಮಗೆ ಗುರುತು ಸಿಗಲ್ಲ ಕೂಡಲೇ. ಅಲ್ಲಿಗೆ ನಿಮ್ಮ ಹಳೆ ಐಡೆಂಟಿಟಿ ಹೋಯ್ತು. ಡಿಸಿಪ್ಲಿನ್ಡ್ ಮಿಲಿಟರಿ ಕಟ್ ಬಂತು. ನೀವೀಗ ಬರೀ ಕ್ಯಾಡೆಟ್. ಅಲ್ಲಿಂದ ಅಸಲಿ ಜರ್ನಿ ಶುರುವಾಗುತ್ತೆ. ಬೆಳಿಗ್ಗೆ 4:30ಕ್ಕೆ ಎದ್ದೇಳಬೇಕು. ಕಹಳೆ ಊದಲಾಗುತ್ತೆ. ಅದಾದ ತಕ್ಷಣ ಎದ್ದೇಳಬೇಕು. ಅಲ್ಲಿಂದ ಶುರುವಾದ್ರೆ ರಾತ್ರಿ 10:30ಕ್ಕೆ ಲೈಟ್ ಆಫ್ ಮಾಡೋವರೆಗೂ ರೆಸ್ಟ್ ಇಲ್ಲ. ಇಲ್ಲಿನ ಟ್ರೈನಿಂಗ್ ಅಂದ್ರೆ ಬರೀ ಡ್ರಿಲ್ಸ್ ಅಲ್ಲ, ಅತ್ಯಂತ ಭಯಾನಕ ಅಂದ್ರೆ ಕ್ಯಾಂಪ್ಸ್. ಅದರಲ್ಲೂ ಕೂಡ ಕ್ಯಾಂಪ್ ಟೋರ್ನ ಅಂದರೆ ಸೀನಿಯರ್ಸ್ ಕೂಡ ನಡೀತಾರೆ. ಬೆನ್ನಿನ ಮೇಲೆ ಬ್ಯಾಗ್, ಕೈಯಲ್ಲಿ ರೈಫಲ್. 16 ಬೆಟ್ಟಗಳನ್ನು ಹತ್ಕೊಂಡು ಬರೋಬ್ಬರಿ 40-50 ಕಿಲೋಮೀಟರ್ ನಡಿಬೇಕು, ಓಡಬೇಕು. ಊಟ ಇರಲ್ಲ, ನೀರು ಸಿಗಲ್ಲ. ಕಾಲಲ್ಲಿ ರಕ್ತ ಬಂದರೂ ಕೂಡ ನಡಿಬೇಕು. ಪಕ್ಕದವ್ರು ಬಿದ್ದರೆ ಅವರ ಲಗೇಜ್ ಕೂಡ ನೀವೇ ಕ್ಯಾರಿ ಮಾಡಬೇಕು. ಯಾಕಂದರೆ ಯುದ್ಧ ಭೂಮಿಯಲ್ಲಿ ಗಾಯಾಳು ಸೈನಿಕರನ್ನು ಹಾಗೆ ಬಿಟ್ಟು ಬರೋ ಹಾಗಿಲ್ಲ. ಈ ಕ್ಯಾಂಪ್ ಮುಗಿಸಿ ಬಂದವರು ಹುಡುಗರಾಗಿರೋದಿಲ್ಲ, ಕಲ್ಲಾಗಿರ್ತಾರೆ. ಆಮೇಲೆ ಫ್ರೆಶ್ ಆಗಿ ಕ್ಲಾಸ್ ರೂಮ್ಗೆ ಹೋಗಬೇಕು. ಬೆಟ್ಟ ಹತ್ತಿದ್ದಾಯ್ತು, ಈಗ ಬುಕ್ ಹಿಡೀರಿ ಅಂತ. ಬರೀ ಇಲ್ಲಿ ಬಂದು ಹಿಡಿಯೋದು ಕಲಿಸೋದಿಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ಡಿಗ್ರಿ ಕೂಡ ಆಗುತ್ತೆ. JNUನಿಂದ BSc, BA ಅಥವಾ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಸಿಗುತ್ತೆ. ಅಂದರೆ ಒಂದೇ ಕ್ಯಾಂಪಸ್ನಲ್ಲಿ ನೀವು ಸ್ಟೂಡೆಂಟ್ ಕೂಡ ಹೌದು, ಸೋಲ್ಜರ್ ಕೂಡ ಹೌದು. ಇಲ್ಲಿನ ಭಾಷೆನೇ ಬೇರೆ. ಸಿವಿಲ್ ಡ್ರೆಸ್ ಹಾಕೋದನ್ನ ಮಫ್ತಿ ಅಂತಾರೆ. ಸೀನಿಯರ್ಸ್ ಏನಾದರೂ ತಮಾಷೆಯಾಗಿ ಕರಿಬೇಕು ಅಂದರೆ ಮಹಾರಾಜ ಅಂತಾರೆ. ಇನ್ನು ಪನಿಷ್ಮೆಂಟ್ ವಿಚಾರಕ್ಕೆ ಬಂದರೆ, ಮಾಮೂಲು ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಸಣ್ಣ ಸಣ್ಣ ಮಿಸ್ಟೇಕ್ಸ್ಗೂ ಕೂಡ. ಒಬ್ಬ ತಪ್ಪು ಮಾಡಿದ್ರೆ ಇಡೀ ಟೀಮ್ಗೇನೆ ಪನಿಷ್ಮೆಂಟ್ ಸಿಗುತ್ತೆ. ಯಾಕೆ ಗೊತ್ತಾ? ಯುದ್ಧದಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಪ್ರಾಣ ಹೋಗೋದು ಇಡೀ ಟೀಮ್ದವನ್ನ ಕಾರಣಕ್ಕೋಸ್ಕರ. ಆ ಪಾಠವನ್ನು ಇಲ್ಲಿ ಗ್ರೌಂಡ್ನಲ್ಲೇ ಹೇಳ್ಕೊಡ್ತಾರೆ. ಫ್ರಂಟ್ ರೋಲ್ ಹೊಡಿಸ್ತಾರೆ, ಮೈದಾನ ಪೂರ್ತಿ ಉರುಳಾಡಿಸ್ತಾರೆ. ಆದರೆ ಇದೆಲ್ಲ ನಿಮ್ಮನ್ನು ಗಟ್ಟಿ ಮಾಡೋಕೆ ಹೊರತು ಅಪಮಾನ ಮಾಡೋಕೆ ಅಲ್ಲ. ಸ್ನೇಹಿತರಲ್ಲಿ ಒಟ್ಟು 18 ಸ್ಕ್ವಾಡ್ರನ್ಗಳಿರ್ತವೆ. ನೀವು ಯಾವ ಸ್ಕ್ವಾಡ್ರನ್ಗೆ ಸೇರ್ತಿರೋ ಅದೇ ನಿಮ್ಮ ಜಾತಿ, ಅದೇ ನಿಮ್ಮ ಧರ್ಮ. ಇಲ್ಲಿ ತಮ್ಮ ಸ್ಕ್ವಾಡ್ರನ್ ಅಂದರೆ ಪ್ರಾಣ ಕೊಡೋಕ್ಕೂ ರೆಡಿ ಆಗ್ತಾರೆ. ಆ ಲೆವೆಲ್ನ ಬಾಂಡಿಂಗ್ ಬೆಳೆಯುತ್ತೆ. 18 ಸ್ಕ್ವಾಡ್ರನ್ಗಳಿರ್ತವೆ. ಆಲ್ಫಾ, ಬ್ರಾವೋ, ಚಾರ್ಲಿ ಇತ್ಯಾದಿ. ಹೆಣ್ಣು ಮಕ್ಕಳಿಗೂ ಅವಕಾಶ. ಎಷ್ಟು ವರ್ಷ NDA ಅಂದರೆ ಬರೀ ಗಂಡಸರ ಕೋಟೆಯಾಗಿತ್ತು, ಅದರೀಗ ಕಾಲ ಬದಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 2022ರಿಂದ ಮಹಿಳೆಯರಿಗೂ ಬಾಗಿಲು ಓಪನ್ ಆಗಿದೆ. ಈಗ ಹೆಣ್ಣು ಮಕ್ಕಳು ಕೂಡ NDA ಯೂನಿಫಾರ್ಮ್ ಹಾಕೊಂಡು ಗಂಡು ಮಕ್ಕಳಿಗೆ ಸಮನಾಗಿ, ಇನ್ನು ಹೇಳಬೇಕು ಅಂದರೆ ಅವರಿಗಿಂತ ಜೋರಾಗಿ ಟ್ರೈನಿಂಗ್ ಪಡಿತಾ ಇದ್ದಾರೆ. 2025ರ ಮೇ ತಿಂಗಳಲ್ಲಿ ಬರೋಬ್ಬರಿ 17 ಜನ ಮಹಿಳಾ ಕ್ಯಾಡೆಟ್ಸ್ NDAನಿಂದ ಪಾಸ್ ಆಗಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ, ಇದು ಬದಲಾಗ್ತಿರೋ ಹೊಸ ಭಾರತದ ಸಂಕೇತ. ಇಲ್ಲಿ ಜೆಂಡರ್ ಮುಖ್ಯ ಅಲ್ಲ, ಜೋಶ್ ಮುಖ್ಯ. ಕಡೆಯ ಹೆಜ್ಜೆ ದೇಶಕ್ಕೆ ಅರ್ಪಣೆ. ಆರಂಭದಲ್ಲೇ ಹೇಳಿದ ಹಾಗೆ ಇದು ಫ್ಯಾಕ್ಟ್ರಿ ಆಫ್ ಹೀರೋಸ್. ಇಲ್ಲಿಂದ ಹೊರಬಂದವರು ಸುಮ್ಮನೆ ಇತಿಹಾಸ ಓದಲ್ಲ, ಇತಿಹಾಸ ಸೃಷ್ಟಿ ಮಾಡ್ತಾರೆ. ಯಾರ್ಯಾರು ಗೊತ್ತಾ? 1971ರ ಯುದ್ಧದಲ್ಲಿ ತನ್ನ ಟ್ಯಾಂಕ್ಗೆ ಬೆಂಕಿ ಬಿದ್ದಿದ್ರೂ ಕೂಡ ಶತ್ರುಗಳ ಟ್ಯಾಂಕನ್ನು ಧ್ವಂಸ ಮಾಡಿದ ಕೊನೆ ಉಸಿರೆಳೆದ ಪರಮವೀರ ಚಕ್ರ ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತರ್ಪಾಲ್ ಇದೆ NDA ಸ್ಟೂಡೆಂಟ್. ಕಾರ್ಗಿಲ್ ಕದನದಲ್ಲಿ ಸಾವು ಬರೋ ಮುಂಚೆ ಸಾವನ್ನೇ ಕೊಲ್ತೀನಿ ಅಂತ ನುಗ್ಗಿದ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಇದೆ NDA ಸ್ಟೂಡೆಂಟ್. ಮುಂಬೈ ದಾಳಿ, ಆ ಟೈಮ್ನಲ್ಲಿ ಉಗ್ರರಿಗೆ ಎದೆಯೊಡ್ಡಿ ನಿಂತು ಮೇಲೆ ಬರಬೇಡಿ ನಾನು ಒಬ್ಬನೇ ಸಾಕು ಅಂತ ಹೇಳಿ ಪ್ರಾಣ ಕೊಟ್ಟ ನಮ್ಮ ಬೆಂಗಳೂರಿನ ವೀರ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ NDA ಸ್ಟೂಡೆಂಟ್. ಅಷ್ಟೇ ಯಾಕೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ರಾಕೇಶ್ ಶರ್ಮಾ, ಭಾರತದ ಮೊದಲ CDS ಜನರಲ್ ಬಿಪಿನ್ ರಾವತ್, ಇವರೆಲ್ಲ ಇದೇ ಸುಡಾನ್ ಬ್ಲಾಕ್ NDA ಕ್ಯಾಂಡಿಡೇಟ್ಸ್. ಇನ್ನು ಸ್ನೇಹಿತರೆ, ಕಡೆಯದಾಗಿ 3 ವರ್ಷಗಳ ಕಠಿಣ ಟ್ರೈನಿಂಗ್ ಮುಗಿದ ಮೇಲೆ ಪಾಸಿಂಗ್ ಔಟ್ ಪರೇಡ್ ನಡೆಯುತ್ತೆ.
ಅಲ್ಲಿ ನೆಲದ ಮೇಲೆ ಒಂದು ಕಲ್ಲಿರುತ್ತೆ, ಅದರ ಹೆಸರು ಅಂತಿಮ್ ಪಗ್ ಅಂತ, ದ ಫೈನಲ್ ಸ್ಟೆಪ್ ಅಂತ. ಆ ಕಲ್ಲನ್ನು ದಾಟಿದ ತಕ್ಷಣ ಆ ಹುಡುಗ ಅಥವಾ ಆ ಹುಡುಗಿ ಕೇವಲ ವ್ಯಕ್ತಿ ಅಲ್ಲ, ಅವರು ಭಾರತದ ಆಫೀಸರ್ ಆಗ್ತಾರೆ. ಆ ಕ್ಷಣವನ್ನು ನೋಡೋಕೆ ಬಂದಿರೋ ತಂದೆ ತಾಯಿಯ ಕಣ್ಣಂಚಲ್ಲಿ ನೀರು ಬರುತ್ತೆ. ಆದರೆ ಅದು ದುಃಖದ ಕಣ್ಣೀರಲ್ಲ, ಹೆಮ್ಮೆಯ ಕಣ್ಣೀರಾಗತ್ತೆ. ಸೊ ಸ್ನೇಹಿತರೆ, ನೀವು ಅಥವಾ ನಿಮ್ಮ ಮಕ್ಕಳು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ದುಡ್ಡಿಗಿಂತ ಹೆಚ್ಚಾಗಿ ದೇಶಕ್ಕೆ ಏನಾದರೂ ಕೊಡಬೇಕು ಅಂತ ಅಂದುಕೊಂಡಿದ್ರೆ, ನಿಮ್ದೇನಾದರೂ ಪ್ಲ್ಯಾನ್ಸ್ ಇತ್ತು ಅಂತ ಹೇಳಿದ್ರೆ, NDA ಸೇರೋದು, ಅದ್ರ ಬಗ್ಗೆ ಮಾಹಿತಿ ಬೇಕು, ಕೇಳಿದ್ದೀವಿ ಅಂತ ಅಂದ್ಕೊಂಡಿದ್ರೆ ಈ ವರದಿ ನಿಮಗೆ ಫುಲ್ ಕ್ಲಾರಿಟಿ ಕೊಟ್ಟಿರಬಹುದು. ಒಂದ್ಸಲ ಎಕ್ಸಾಮ್ ಪಾಸ್ ಮಾಡಿ ಒಳಗೆ ಹೋಗಬೇಕು ಅಷ್ಟೇ. ಆಮೇಲೆ ಕಂಪ್ಲೀಟ್ ಎಜುಕೇಷನ್, ಎಲ್ಲ ಊಟ ವಸತಿ, ಆಮೇಲೆ ಜಾಬ್ ಎಲ್ಲವೂ ಕೂಡ ಅಲ್ಲೇ ಫಿಕ್ಸ್ ಆಗುತ್ತೆ, ಎಲ್ಲ ಫ್ರೀ. ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ, ಆಸಕ್ತರಿಗೆ. ಜೊತೆಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ ವೀರ ಯೋಧರಿಗೊಂದು ಸಲ್ಯೂಟ್ ಹೇಳ್ತಾ ವರದಿಯನ್ನು ಕ್ಲೋಸ್ ಮಾಡೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.